ರಾಜೇಶ್ವರಿ ಅವರ ಮಾತು ಕೇಳಿದ ರಾಜೇಶ್ ಅವರಿಗೆ ಆ ಸಮಯದಲ್ಲಿ ತುಂಬ ಕೋಪ ಬಂದಿತ್ತು. ಅವರು ಯಾರು ಏನಂದ್ರು ಈ ಮದುವೆ ನಡೆಯುತ್ತೆ, ಇದನ್ನು ನಿಲ್ಲಿಸಲು ನೋಡಿದರೆ ನಾನು ಮನುಷ್ಯನಾಗಿರೋದಿಲ್ಲ ಎಂದರು. ಅವರ ಕೋಪ ಕಣ್ಣಲ್ಲಿ ಸ್ಪಷ್ಟವಾಗಿ ಕಾಣ್ತಿತ್ತು. ರಾಜೇಶ್ವರಿ ಅವರು ರಾಜೇಶ್ ಅವರನ್ನ ಇಷ್ಟು ಕೋಪದಲ್ಲಿ ನೋಡಿ ಹೆದರಿ ಸುಮ್ಮನಾದರು. ರಾಜೇಶ್ ಅವರು ಮಯೂರ್ನ ಬಳಿ ಹೋಗಿ, ಮಗನೇ ಬಾ, ಮಯೂರಿಗೆ ತಾಳಿ ಕಟ್ಟು ಎಂದರು. ಅಪ್ಪ, ಆ ಹುಡುಗಿ ಯಾರು ಏನೂ ಗೊತ್ತಿಲ್ಲ, ಅವಳ ಆಸೆ ಏನೂ ಗೊತ್ತಿಲ್ಲ. ನಿಮ್ಮ ಮಗನ ಮದುವೆ ಆಗಬೇಕು ಅಂತ ಆ ಹೆಣ್ಣಿನ ಜೀವನ ಹಾಳು ಮಾಡುವುದು ತಪ್ಪು. ನನಗೆ ಈ ಮದುವೆ ಬೇಡ, ಆ ಹುಡುಗಿನ ಕಳಿಸಿಬಿಡಿ ಎಂದನು. ಮಗನೇ, ಮದುವೆ ಬೇಡ ಅಂತ ಹಠ ಮಾಡಬೇಡ. ಅವಳು ಒಳ್ಳೆ ಹೆಣ್ಣು, ನಿನ್ನ ಜೊತೆ ಅವಳು ಚೆನ್ನಾಗಿ ಬಾಳ್ತಾಳೆ ಅನ್ನೋ ನಂಬಿಕೆ ನನಗಿದೆ ಅಂತ ಮಯೂರಿ ಅಪ್ಪ ಹೇಳ್ತಾರೆ. ಅಂಕಲ್, ನಿಮ್ಮ ಮಗಳಿಗೆ ಈ ಮದುವೆ ಇಷ್ಟ ಇದೆಯಾ ಅಂತ ಕೇಳ್ತಾನೆ ಮಯೂರ್. ಮಯೂರಿ ಅಪ್ಪ ರಾಮಕೃಷ್ಣ, ಹೌದು ಇದೆ, ಅವಳೇ ಮನಸ್ಫೂರ್ತಿಯಾಗಿ ಒಪ್ಪಿದ್ದಾಳೆ ಅಂತ ಸುಳ್ಳು ಹೇಳ್ತಾರೆ. ಮಯೂರ್ ತಂದೆ ಈಗ ಮದುವೆ ಆಗ್ತೀಯಪ್ಪ ಅಂತ ಕೇಳ್ತಾರೆ. ಮಯೂರ್, ನಮ್ಮ ಮನೆಯಲ್ಲಿ ಎಲ್ರಿಗೂ ಒಪ್ಪಿಗೆ ಇದೆಯಾ ಈ ಮದುವೆ ಅಂತ ಕೇಳ್ತಾನೆ. ಹೌದು ಅಂತ ಅವರು ಸುಳ್ಳು ಹೇಳ್ತಾರೆ. ಸರಿ, ನಾನು ಮದುವೆ ಆಗ್ತೀನಿ ಅಂತ ಮಯೂರ್ ಹೇಳ್ತಾನೆ. ಇದನ್ನು ಕೇಳಿದ ರಾಜೇಶ್ ಅವರಿಗೆ ಮತ್ತು ಪಾರ್ವತಿ ಅವರಿಗೆ ಸಮಾಧಾನ ಆಯಿತು. ಮಯೂರಿ ತಾಯಿ ಮಯೂರಿನ ವಧುವಾಗಿ ತಯಾರು ಮಾಡ್ತಾ, ಮಗಳೇ, ಈ ಮದುವೆ ನಿನ್ನ ಜೀವನಕ್ಕೆ ಒಳ್ಳೆಯದಾಗುತ್ತೆ, ನೀನು ಸ್ವಲ್ಪ ತಾಳ್ಮೆ ಪ್ರೀತಿಯಿಂದ ಈ ಜೀವನವನ್ನು ಒಪ್ಕೊ ಅಂತಾರೆ. ಮಯೂರಿ ಕಣ್ಣೀರು ಸುರಿಸುತ್ತಾ, ನಾನು ಈ ಮದುವೆ ಆದರೆ ನಿನಗೂ ಅಪ್ಪನಿಗೂ ಖುಷಿ ಅಲ್ವಾ, ಆಗ್ತೀನಿ ಬಿಡಿ ಎಂದು ಹೇಳ್ತಾಳೆ. ಈಗ ಮಯೂರಿ ಇಬ್ಬರು ಹಸೆಮಣೆ ಮೇಲೆ ಕೂರಿಸ್ತಾರೆ. ಮತ್ತೊಮ್ಮೆ ಮಂಗಳವಾದ್ಯ ಶುರುವಾಗುತ್ತದೆ. ಈಗ ಮಯೂರಿ ಕತ್ತಿಗೆ 3 ಗಂಟು ಹಾಕ್ತಾನೆ. ಇದನ್ನು ನೋಡಿದ ರಾಜೇಶ್ವರಿ ಅವರಿಗೆ ತುಂಬ ಬೇಸರವಾಗುತ್ತದೆ. ಮಗನನ್ನು ಇಂಥ ಬಡವರಿಗೆ, ಲೋ ಸ್ಟ್ಯಾಂಡರ್ಡ್ ಜನರಿಗೆ ರಾಜೇಶ್ ಸಿಂಹ ಮದುವೆ ಮಾಡಿಬಿಟ್ಟರು ಎಂದು ಅವರ ಮೇಲೆ ಮುನಿಸಿಕೊಳ್ತಾರೆ. ಮಯೂರಿ ಮುಖವನ್ನು ಕೂಡ ನೋಡಲು ರಾಜೇಶ್ವರಿ ಅವರು ಒಪ್ಪುವುದಿಲ್ಲ. ಈಗ 2 ಜೋಡಿಗೂ ಮನೆ ತುಂಬಿಸಿಕೊಳ್ಳೋ ಶಾಸ್ತ್ರ ಮಾಡ್ತಾರೆ. ಮನಸ್ಸಿಲ್ಲದ ಮದುವೆಯಿಂದ 2 ಜೋಡಿಯು ಮನೆ ಒಳಗೆ ಬರ್ತಾರೆ. ರಾಜೇಶ್ ಅವರು ಎಲ್ಲರೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಂತ ಹೇಳಿ ತಾವು ರೆಸ್ಟ್ ಮಾಡೋಕೆ ಹೋಗ್ತಾರೆ. ಅವರಿಗಾಗಿ ರಾಜೇಶ್ವರಿ ಅವರು ಕಾಯ್ತಾ ಇರ್ತಾರೆ. ಅವರು ರೂಮಿಗೆ ಬಂದಿದ್ದೇ ತಡ. ರಾಜೇಶ್ವರಿ ಅವರು ರಾಜೇಶ್ಗೆ ಬಯಲು ಶುರು ಮಾಡ್ತಾರೆ. ರಾಜೇಶ್ ಅವರು ಸುಮ್ಮನೆ ಬೆಡ್ ಮೇಲೆ ಮಲಗಿ ಬಿಡ್ತಾರೆ. ರಾಜೇಶ್ವರಿ ಅವರ ಮಾತಿಗೂ ತಮಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ಥರ. ಇದನ್ನು ನೋಡಿದ ರಾಜೇಶ್ವರಿ ಅವರಿಗೆ ಕೋಪ ನೆತ್ತಿಗೆ ಇರುತ್ತೆ. ಕತ್ತೆ ಮುಂದೆ ಕಿಂದರಿ ಬಾರಿಸಿದ ಹಾಗೆ ಇವರು ಮುಂದೆ ಮಾತಾಡೋದು ಅಂತ ಸುಮ್ಮನೆ ಹೋಗಿ ಅವರು ಮಲಗ್ತಾರೆ. ಅಂದು ರಾತ್ರಿ ಹೊರಗಡೆ ಜೋರು ಮಳೆ. ಯಾರ ಮನಸ್ಸು ಶಾಂತವಾಗಿರಲಿಲ್ಲ. ಇಬ್ಬರು ಹುಡುಗಿರು ಗೆಸ್ಟ್ ರೂಮ್ನಲ್ಲಿದ್ದರು. ಗಂಡು ಮಕ್ಕಳು ತಮ್ಮ ರೂಮಲ್ಲಿ ಇದ್ದರು. ಹುಡುಗಿರು ಒಟ್ಟಿಗೆ ಇದ್ದರೂ ಒಬ್ಬರ ಜೊತೆ ಒಬ್ಬರು ಮಾತಾಡಲಿಲ್ಲ. ಅವರವರ ನೋವೇ ಅವರಿಗೆ ಹೆಚ್ಚಾಯಿತು. ಮಯೂರಿಗೆ ತನ್ನ ಡಾಕ್ಟರ್ ಆಗಬೇಕು ಎನ್ನುವ ಆಸೆ ಹೋಯಿತು ಅಂತ ಬೇಜಾರು. ಹಂಸಳಿಗೆ ತಾನು ಆಸೆ ಪಟ್ಟಿದ್ದ ಹುಡುಗ ಸಿಗಲಿಲ್ಲ. ಯಾರೋ ಬೇರೆ ಗಂಡಸು ಬಂದು ತಾಳಿ ಕಟ್ಟಿ ತನ್ನ ಕನಸು ಹಾಳು ಮಾಡಿದ. ಅವನ್ನ ಸುಮ್ಮನೆ ಬಿಡಬಾರ್ದು ಅಂತ ಇಬ್ಬರು ನಿದ್ದೆ ಮಾಡದೆ ಕಣ್ಣೀರು ಸುರಿಸುತ್ತಾ ಇರುತ್ತಾರೆ. ಮಾರನೇ ದಿನ ಪಾರ್ವತಮ್ಮ ಅವರು ಕೆಲವು ಶಾಸ್ತ್ರಗಳ ಮಾಡಿಸ್ತಾರೆ ಇಬ್ಬರು ಜೋಡಿಗೂ. ಹಂಸಳ ತಂದೆ, ಮಗಳೇ, ಆಗಿದ್ದಾಗಿ ಹೋಯಿತು, ಯಾವುದನ್ನು ಮನಸ್ಸಲ್ಲಿ ತಗೋಬೇಡ. ಸೋಹನ್ ಸೂರ್ಯ ಫಾರಿನಲ್ಲಿ ಓದಿದರು. ಅವನು ಒಳ್ಳೆ ಹುಡುಗ. ಅವನು ಹುಟ್ಟಿದಾಗಿಂದ ನೋಡ್ತಾ ಇದ್ಯಾ, ಆಗಿದ್ದು ಆಯಿತು. ಸೋಹನ್ ಜೊತೆ ಚೆನ್ನಾಗಿ ಬಾಳ್ವೆ ಮಾಡು ಅಂತ ಹೇಳಿ ಅಳಿಯ ಮಗಳಿಗೆ ಭಾರಿ ಉಡುಗೊರೆಯನ್ನು ಕೊಡ್ತಾರೆ. ಸೋಹನ್ ಇದು ಯಾವುದೂ ಬೇಡ ಅಂತಾನೆ. ಆದರೂ ಅಳಿಯನಿಗೆ ಮಾವನ ಪ್ರೀತಿಯ ಉಡುಗೊರೆ ತಗೊಳ್ಳಿ, ನನಗೆ ಬೇಜಾರು ಮಾಡಿಬಿಡಿ ಅಂತಾರೆ. ಸೋಹನ್ ಹಂಸ ಇಬ್ಬರು ಗಿಫ್ಟ್ ತಗೋತಾರೆ. ಇದನ್ನು ನೋಡಿದ ರಾಜೇಶ್ವರಿ ಅವರಿಗೆ, ಹೋಗಲಿ ಬಿಡು, ಸೋಹನ್ ಹಂಸ ಜೋಡಿ ಕೂಡ ಚೆನ್ನಾಗಿದೆ, ಈಗಲೂ ಅವಳು ನನ್ನ ಸೊಸೆ ಅಂತ ಸಮಾಧಾನ ಪಡ್ತಾರೆ. ಮಯೂರಿಗೆ ಅವರ ತಂದೆ ರಾಮಕೃಷ್ಣ ಕೂಡ ತಮ್ಮ ಕೈಲಾದ ಉಡುಗೊರೆ ಕೊಡ್ತಾರೆ. ಆದರೆ ಮಯೂರಿಗೆ ಮದುವೆ ಕೋಪ. ಅವಳು ಏನೂ ಮಾತಾಡದೆ ಕೂತಿರ್ತಾಳೆ. ಮಯೂರ್ ಖುಷಿಯಿಂದ ಗಿಫ್ಟ್ ಪಡೆದ. ಸೋಹನ್ಗೆ ಕೊಟ್ಟಷ್ಟು ಬೆಲೆ ಬಾಳುವ ಗಿಫ್ಟ್ ಕೊಡದಿದ್ದರೂ ಬೇಜಾರು ಮಾಡಿಕೊಳ್ಳದೆ ಕೊಟ್ಟಿದ್ದನ್ನು ಪ್ರೀತಿಯಿಂದ ಒಪ್ಪಿಕೊಂಡ. ಎಲ್ಲರೂ ಖುಷಿಯಿಂದ ಇದ್ದರೂ ರಾಜೇಶ್ವರಿ ಅವರು ಮಯೂರಿ ತಂದೆ ತಾಯಿ ಜೊತೆ ಮಾತಾಡಲಿಲ್ಲ. ಊಟ ಮಾಡಿ ಹಂಸ ಮತ್ತು ಮಯೂರಿ ತಂದೆ ತಾಯಿ ಹೊರಟು ಹೋದರು. ಅದೇ ದಿನ ರಾತ್ರಿ ಫಸ್ಟ್ ನೈಟ್ ಶಾಸ್ತ್ರ ಇಬ್ಬರು ಜೋಡಿಗೂ. ಮಯೂರಿನ ಪಾರ್ವತಮ್ಮ ಅವರು ರೆಡಿ ಮಾಡ್ತಾ ಅವಳಿಗೆ ಧೈರ್ಯ ಹೇಳಿ, ಮಗಳೇ, ಇಬ್ಬರು ಹೊಸ ಜೀವನ ಶುರು ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಈ ಕಡೆ ಹಂಸನ ರಾಜೇಶ್ವರಿ ಅವರು ರೆಡಿ ಮಾಡಿ, ಹಂಸ, ನಿನ್ನ ಮಯೂರ್ಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿದ್ದೆ, ಆದರೆ ಸೋಹನ್ ನಿನಗೆ ತಾಳಿ ಕಟ್ಟಿದ್ದ. ಅವನು ಒಳ್ಳೆಯ ಹುಡುಗ ಮಗಳೇ, ನಿನಗೂ ಗೊತ್ತು. ಸಡನ್ನಾಗಿ ಅವನ ಜೊತೆ ಮದುವೆ ಸಂಸಾರ ಅಂದರೆ ಕಷ್ಟ. ಆದರೆ ಕಾಲಕ್ರಮೇಣ ಎಲ್ಲ ಸರಿ ಹೋಗುತ್ತೆ. ಇವತ್ತು ಒಳ್ಳೆ ದಿನ, ನೀನು ಹೊಸ ಜೀವನ ಶುರು ಮಾಡು ನನ್ನ ಬಂಗಾರ ಅಂದರು. ಹಂಸ ಏನೂ ಮಾತಾಡಲಿಲ್ಲ. ಅವಳಿಗೆ ತುಂಬ ಬೇಜಾರು. ಒಬ್ಬನ ಮನಸ್ಸಲ್ಲಿಟ್ಟುಕೊಂಡು ಇನ್ನೊಬ್ಬನ ಜೊತೆ ಫಸ್ಟ್ ನೈಟ್ ಮಾಡಿಕೊಳ್ಳೋಕೆ ಹೇಳ್ತಾ ಇದ್ದಾರಲ್ಲ, ನಿಮಗೆಲ್ಲ ಮನಸ್ಸಿಲ್ವಾ? ನನ್ನನ್ನು ಆಟದ ಗೊಂಬೆ ಎಂದು ತಿಳ್ಕೊಂಡಿದ್ದೀರಾ? ಕತೆ ಬದಲಾದಂತೆ ಗೊಂಬೆ ಬದಲಾಯಿಸಲು ಅಂತ ಮನಸ್ಸಲ್ಲಿ ನೋವು ಪಡ್ತಾಳೆ.
ಹಂಸ ಅವತ್ತು ವೈಟ್ ಕಲರ್ ಸ್ಯಾರಿಗೆ ರೆಡ್ ಕಲರ್ ಬಾರ್ಡರ್ ಸೀರೆ ಉಟ್ಕೊಂಡಿದ್ಲು. ಅವಳು ತುಂಬ ಮುದ್ದಾಗಿ ಕಾಣ್ತಾ ಇದ್ಲು. ರಾಜೇಶ್ವರಿ ಅವರು ಹಂಸಳನ್ನು ಸೋಹನ್ ರೂಮ್ಗೆ ಕಳಿಸಿಕೊಟ್ಟರು. ಹಂಸ ಸೋಹನ್ ರೂಮ್ಗೆ ಹೋದಳು. ಅಲ್ಲಿ ಫಸ್ಟ್ ನೈಟ್ ಅಲಂಕಾರ ಜೋರಾಗಿ ಇತ್ತು. ವೈಟ್ ಕಲರ್ ಬೆಡ್ ಮೇಲೆ ರೆಡ್ ಕಲರ್ ರೋಸ್ ಪೆಟಲ್ಸ್ ಅಲ್ಲಿ ಅಲಂಕಾರ ಮಾಡಿತ್ತು. ಹಂಸಳ ಕೈಯಲ್ಲಿ ಹಾಲು ಹಿಡಿದು ಬಂದಳು. ಸೋಹನ್ ಬೆಡ್ ಮೇಲೆ ಕೂತಿದ್ದ. ಹಂಸ ರೂಮ್ ಒಳಗಡೆ ಬಂದು ಹಾಲು ಟೇಬಲ್ ಮೇಲಿಟ್ಟು, ಸೋಹನ್ ಯಾಕೀಗ ಮಾಡಿದ್ರಿ ಅಂತ ಅಳುವ ಧ್ವನಿಯಲ್ಲಿ ಕೇಳಿದ್ಲು. ಸೋಹನ್ ಏನು ಮಾತನಾಡದೆ ಹಂಸ ಮಲಗಿ ರೆಸ್ಟ್ ಮಾಡಿ ಎಂದು ರೂಮಿಂದ ಆಚೆ ಹೋಗ್ತಾ ಇದ್ದ. ನಿಲ್ಲು ಸೋಹನ್, ಯಾಕೀಗ ಮಾಡಿದೆ ಅಂತ ಮತ್ತೆ ಕೇಳಿದ್ಲು. ಆಗ ಸೋಹನ್, ಹಂಸ ನನ್ನ ಕ್ಷಮಿಸಿಬಿಡು, ನಾನು ಮಾಡಿದ್ದು ದೊಡ್ಡ ತಪ್ಪು ಅಂತ ಅಂದನು. ಸೋಹನ್ ಫಾರಿನ್ನಿಂದ ಬಂದಾಗ ಅಜ್ಜಿ ಪಾರ್ವತಮ್ಮ ಅವರು ಸೋಹನ್ ಮಗು ಬಾ ಎಂದು ಕರೆದರು. ಏನಜ್ಜಿ ಅಂತ ಸೋಹನ್ ಕೇಳಿದನು. ಪಾರ್ವತಮ್ಮ ಅವರು, ಸೋಹನ್, ಮಯೂರ್ಗೆ ಮದುವೆ ಮಾಡ್ತಾ ಇದ್ದಾರೆ ನಿಮ್ಮಮ್ಮ. ಆದರೆ ಆ ಹುಡುಗಿ ಜಾತಕ ಮಯೂರ್ ಜಾತಕ ಮ್ಯಾಚ್ ಆಗ್ತಾ ಇಲ್ಲ. ಈಗ ಅವನು ಆ ಹುಡುಗಿ ಜೊತೆ ಮದುವೆ ಮಾಡಿಕೊಂಡ್ರೆ ಅಪಾಯ. ಇದನ್ನು ಯಾರ ಬಳಿ ಹೇಳಿಕೊಳ್ಳೋಕೆ ಆಗದೆ ನಿನ್ನ ತಂದೆ ನೋವು ಪಡ್ತಾ ಇದ್ದಾರೆ. ನಿನ್ನ ಅಮ್ಮನಿಗೆ ಜಾತಕದ ಮೇಲೆ ನಂಬಿಕೆ ಇಲ್ಲ. ಅವಳಿಗೆ ಹೇಳಿದ್ರೆ ಅರ್ಥ ಮಾಡ್ಕೋತಾ ಇಲ್ಲ. ಅವಳಿಗೆ ಅವಳ ಅಣ್ಣನ ಮಗಳನ್ನು ಸೊಸೆಯಾಗಿ ತರಬೇಕೆನ್ನುವ ಆಸೆ. ಅದು ತಪ್ಪು ಅಂತ ನಾನು ಹೇಳಲ್ಲ. ಹಂಸ ಪಾರ್ಟಿ ಫ್ರೆಂಡ್ಸ್ ಅಂತ ಹೋಗ್ತಾಳೆ ನಿಜ, ಆದರೆ ಕೆಟ್ಟ ಹೆಣ್ಣಲ್ಲ. ಆದರೆ ಮಯೂರ್ಗೆ ಸರಿಯಾದ ಹೆಣ್ಣು ಕೂಡ ಅಲ್ಲ. ಅದಕ್ಕೆ ನೀನು ಅವಳನ್ನು ಮದುವೆ ಮಾಡಿಕೋ ಅಂತಾರೆ. ಆಗ ನಿನ್ನ ತಾಯಿ ಆಸೆಯೂ ಈಡೇರುತ್ತದೆ ಅಂತ ಹೇಳ್ತಾರೆ. ಮಯೂರಿ ಎಂಬ ಹುಡುಗಿಯ ಜಾತಕ ಮಯೂರ್ನ ಜಾತಕಕ್ಕೆ ಚೆನ್ನಾಗಿ ಹೊಂದಾಣಿಕೆಯಾಗಿದೆ ಎಂದರು. ಆದರೆ ಸೋಹನ್ ಅದಕ್ಕೆ ಒಪ್ಪಲಿಲ್ಲ. ಆದರೆ ಮದುವೆ ದಿನ ಅಜ್ಜಿಯ ಮಾತು ಅವನಿಗೆ ನೆನಪಿಗೆ ಬಂದು ಕಾಡ್ತಲಿತ್ತು. ಅವನಿಗೆ ಅಣ್ಣನಿಗೇನಾದರೂ ಅಪಾಯವಾದರೆ ಬೇಡ, ನನ್ನ ಮೇಲೆ ಕೆಟ್ಟ ಹೆಸರು ಬಂದರೂ ಪರವಾಗಿಲ್ಲ ಅಂತ ಒಂದು ದೃಢ ನಿರ್ಧಾರಕ್ಕೆ ಬಂದು ಹಂಸಳಿಗೆ ತಾಳಿ ಕಟ್ಬಿಡ್ತಾನೆ. ಹಂಸ ಪ್ರಶ್ನೆ ಕೇಳ್ತಿದ್ರು. ಅವನು ನಡೆದಿದ್ದೆಲ್ಲ ನೆನೆಸ್ಕೊಂಡು ಏನು ಮಾತನಾಡದೆ ರೂಮಿಂದ ಹೊರಟು ಹೋದ. ಹಂಸ ಅಳ್ತಾ ಹಂಗೆ ಮಲ್ಕೊಂಡ್ಳು.